ವರ್ಲ್ಡ್ ವಾರ್ ಶುರುವಾಗಿತ್ತು, ಅಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್. ಅರೌಂಡ್ 720 ಡೇಸ್ ಆದಮೇಲೆ ಆ ವರ್ಲ್ಡ್ ವಾರ್ ಎಂಡ್ ಆಯಿತು. ಸೊ ವರ್ಲ್ಡ್ ವಾರ್ ಅನ್ನೋದು ಆಕ್ಚುಲಿ ಡೇಂಜರಸ್ ಟು ದ ವರ್ಲ್ಡ್. ವರ್ಲ್ಡ್ ವಾರ್ ಆ್ಯಂಡ್ ಲವ್ ವಾರ್ ಬೋತ್ ಆರ್ ಡೇಂಜರಸ್ ಅಂತ ಹೇಳ್ತಾ, ಎಲ್ಲದಕ್ಕಿಂತ ಮಿಗಿಲಾಗಿ ಮಾನವೀಯತೆ ಮುಖ್ಯ. ಸೊ ಭಾಷೆ, ದೇಶ, ರಾಜ್ಯ ಎಲ್ಲಕ್ಕಿಂತ ಮುಖ್ಯ ಮಾನವೀಯತೆ ಮುಖ್ಯ. ಮಾನವೀಯತೆ ಅಂತ ಹೇಳ್ತಾ ಈ ಮಾತು ಶುರು ಮಾಡ್ತಾ ಇದ್ದೀನಿ. ಬಂದಿರ್ತಕ್ಕಂತಹ ಎಲ್ಲ ವರ್ಲ್ಡ್ ವಾರ್ ಡೇಂಜರ್, ವರ್ಲ್ಡ್ ವಾರ್ ಅಂಡ್ ಲವ್ ವಾರ್ ಬೋತ್ ಆರ್ ಡೇಂಜರ್. ವರ್ಲ್ಡ್ ವಾರ್ ಕಂಪೇರ್ ಮಾಡಿಬಿಟ್ರು. ಸೊ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ, ನ್ಯೂಸ್ ಚಾನೆಲ್, ಯೂಟ್ಯೂಬರ್ಸ್, ಸೋಷಿಯಲ್ ಮೀಡಿಯಾಸ್ಗೆ ಸ್ವಾಗತಗಳು. ಹೆಚ್ಚಿನ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ನಾನು ಮೋಸ್ಟ್ ನನ್ನ ಲೈಫಲ್ಲೇ ಸುನೀಲ್ ಸರ್ ಜೊತೆ ಫ್ರೆಂಡ್ಶಿಪ್ ಆದಾಗಿಂದ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿದ ಸೀಕ್ರೆಟ್ ಇವತ್ತಿನ ಕಲಿಸಿದ್ದು. ಮೋಡ ಕವಿದ ವಾತಾವರಣ ಪ್ರತಿ ಮೂಮೆಂಟ್ ನನ್ನ ಲೈಫಲ್ಲಿ ಡ್ರೀಮ್ ಕಮ್ ಟ್ರೂ ಥರ. ಫಸ್ಟ್ ಡೇ ಶಾರ್ಟ್ ಹಿಟ್ ಆಗಿರೋದು ಇವತ್ತಿನವರೆಗೂ ಸಾಂಗ್ ರಿಲೀಸ್ ಆಗೋದು ನನ್ನ ಡ್ರೀಮ್ ಕಮ್ ಟ್ರೂ ಥರ. ಸೊ ನಮಗೆ ಯಾವುದೇ ಸಿನಿಮಾ ನೋಡಿದಾಗಲಿ, ಯಾವುದೇ ಸಾಂಗ್ ಕೇಳಿದಾಗಲಿ ಆ ಕ್ಯಾರೆಕ್ಟ್ರಲ್ಲಿ ಪ್ರವೇಶ ಮಾಡಿಬಿಡ್ತೀವಿ, ನಾನೇ ಅಂತ ಫೀಲ್ ಆಗ್ತಾ ಇರ್ತೀವಿ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಬೋದು, ಈ ಸಾಂಗ್ ನಮ್ಮದು, ಈ ಸಾಂಗಲ್ಲಿ ನಾನೊಂದು ಪಾರ್ಟ್ ಅಂತ ಹೇಳ್ಬೋದು. ಇದೆಲ್ಲ ಕ್ರೆಡಿಟ್ಸು ಕಂಪ್ಲೀಟ್ ನನ್ನ ಟೀಮ್ಗೆ ಹೇಳಬೇಕು. ಅಂದರೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್. ಈ ಟೀಮಲ್ಲಿ ಕೆಲಸ ಮಾಡಿದ್ರೆ ನಾನು ಪುಣ್ಯ ಅಂತ ಹೇಳ್ಬೋದು, ಕೆಲಸ ಮಾಡಿದ್ರೆ ನಾನು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಂಗ್ ಎಷ್ಟು ದಿನ ಸರ್? 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಬಟ್ ಅಲ್ಟಿಮೇಟ್ಲಿ ನಾವು ಪ್ರಾಕ್ಟೀಸ್ ಮಾಡಿ ಚಿಕ್ಕ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ, ಒಂದು ಬೇರೆ ಫ್ಲೋರ್ ಇತ್ತು. ಆನ್ ಫ್ಲೋರ್ ಹೋದಾಗ ನಮಗೆ ತುಂಬ ಡಿಫಿಕಲ್ಟ್ ಅನಿಸಿದ್ರೆ ಸ್ಪೇಸ್ ಎಲ್ಲ ದೂರ ಇತ್ತು. ಹಾಗಾಗಿ ಈ ಸಾಂಗ್ ಒಂದು ಅಬ್ಸರ್ವ್ ಮಾಡಿದಂಗೆ, ಮೋಸ್ಟ್ ಅಬ್ಸರ್ವ್ ಮಾಡಿರ್ತಾರಲ್ಲ ಗೊತ್ತಿಲ್ಲ, ಬಿಹಾಫ್ ಆಫ್ ಕೊರಿಯೋಗ್ರಾಫರಿಂದ ನಾನು ಹೇಳ್ತೀನಿ. ಪ್ರೊಡ್ಯೂಸರ್ ಹೇಳ್ತಾರಲ್ಲ, ಒಂದು ಸುನೀಲ್ ಸರ್ ಹತ್ರ ಸಾಂಗ್ ಬರ್ಸೋಣ ಅಂತ ಹೇಳಿದಾಗ ಇದು ಕಂಪ್ಲೀಟ್ಲಿ ಸುನೀಲ್ ಸರ್ ಇಮ್ಯಾಜಿನೇಷನ್. ಆ್ಯಕ್ಚುಲಿ ಅವ್ರು ಲಿರಿಕ್ ಬರ್ಕೊಂತ ಅವರ ಈ ಲಿರಿಕ್ ತಕ್ಕಂಡೆ ಸುತ್ತ ಇಮ್ಯಾಜಿನೇಷನ್ ಮಾಡ್ಕೊಂಡು ಸಾಂಗ್ ಬರಿತಾ ಇರ್ತಾರೆ ಆ್ಯಕ್ಚುಲಿ. ಸೊ ಒನ್ ಟೇಕಲ್ಲಿ ಯಾಕೆ ಆ ಸಾಂಗ್ ಮಾಡಿದ್ವಿ ಅಂದರೆ ಇಮ್ಯಾಜಿನೇಷನ್ ಆಲ್ವೇಸ್ ಫ್ಲೋ ಇರ್ತದೆ, ಯಾವುದು ಕಟ್ ಶಾಟ್ ತೊಗೊಳಕ್ಕಾಗಲ್ಲ. ಸೊ ಆ ಇಮ್ಯಾಜಿನೇಷನ್ ಒನ್ ಟೇಕಲ್ಲಿ ಬಂದರೆ ಇಮ್ಯಾಜಿನೇಷನ್ ಅರ್ಥ ಸಿಗೋದಂದ್ರೆ ಒನ್ ಟೇಕಲ್ಲಿ ಶೂಟ್ ಮಾಡಿದ್ವಿ. ಸೊ ಮಧು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಅಂದ್ಕೊಂಡಿದ್ದ 100% ಎಕ್ಸಿಕ್ಯೂಟ್ ಮಾಡಿದ್ರು. ಅದಕ್ಕೆ ವಿಲಿಯಮ್ ಸರ್ ಕೂಡ ಕೈ ಜೋಡಿಸಿದ್ರು. ಆಲ್ಮೋಸ್ಟ್ ಅವರಿಬ್ಬರು ಕಾಂಬಿನೇಷನಲ್ಲಿ ಒಂದು 10 to 15 ಡೇಸ್ ಪೇಪರ್ ವರ್ಕ್ ಮಾಡಿದ್ರು. ಪೇಪರಲ್ಲಿ ನಾವು ಹೆಂಗೆ ಹೋಮ್ವರ್ಕ್ ಡ್ರಾಯಿಂಗ್ ಶೀಟ್ ಇಟ್ಕೊಂಡ್ಬಿಟ್ಟು ಬರಿತೀವೋ ಆ ಥರ ಶೀಟ್ ಇಟ್ಬಿಟ್ಟು ಹೋಮ್ವರ್ಕ್ ಮಾಡಿ ತೋರಿಸಿದ್ರು. ಸೊ ನಮಗೆ ಚಾಲೆಂಜಸ್ ಅನಿಸಿದ್ದೇನೆಂದರೆ ನಾವೆಲ್ಲ ತಪ್ಪು ಮಾಡಬಾರ್ದು ಅಂತ. ಆ್ಯಕ್ಚುಲಿ ಹೋಲ್ ಟೀಮ್ ಒಂದೇ ರೌಂಡ್ ಮಾಡ್ತಾ ಇದ್ದಾಗ ನಾನೆಲ್ಲ ತಪ್ಪು ಮಾಡಿದ್ರೆ ಇಡೀ ಮತ್ತೆ ರೀಟೇಕ್ ಮಾಡಬೇಕಾಗಿತ್ತು. ಅದೊಂದು ಟೆನ್ಷನ್ ಒಂದಿತ್ತು. ಸೊ ಐ ನಾಟ್ ಎ ಗ್ರೇಟ್ ಡ್ಯಾನ್ಸರ್ ಆ್ಯಕ್ಚುಲಿ, ಇನ್ನೂ ಕಲಿತಾ ಇದ್ದೀನಿ. ಸೊ ಅದ್ರ ಮಧ್ಯದಲ್ಲಿ ಡ್ಯಾನ್ಸ್ ಮತ್ತು ಪರ್ಫಾರ್ಮೆನ್ಸ್ ಎರಡೂ ಮಿಕ್ಸ್ ಮಾಡ್ಕೊಂಡು ನೋಡಬೇಕಾಗಿತ್ತು. ಹೌದು. ಸೊ ಅದೇ ಒಂದು ಭಯ ಇತ್ತು, ಪ್ಲಸ್ ಪ್ರಾಕ್ಟೀಸ್ ಇತ್ತು ಒಂದು ಸ್ವಲ್ಪ. ಹಾಗೆ ಓಕೆ, ಸಾತ್ವಿಕ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನೀವೆಲ್ಲರೂ ನಮ್ಮ ಸ್ಪೆಷಲ್ ಮೂಮೆಂಟ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಒಂಥರ ಈ ಸಾಂಗ್ ನನಗೆ ಲವ್ ಅಟ್ ಫಸ್ಟ್ ಮೀಟ್ ಅಂತಲೇ ಹೇಳ್ಬೋದು. ಈ ಸಾಂಗ್ ಕೇಳಿದ ತಕ್ಷಣ ನಾನು ಹೇಳ್ತಾ ಇದ್ದೆ ಹೆಂಗೆ ಶೂಟ್ ಮಾಡ್ತಾರೆ ಈ ಸಾಂಗ್, ನನಗೆ ತುಂಬ ಇಷ್ಟ. ಇಡೀ ಆಲ್ಬಮಲ್ಲಿ ನನ್ನ ಫೇವ್ರೇಟ್ ಸಾಂಗ್ ಇದು. ಆ್ಯಂಡ್ ಒನ್ ಶಾಟ್ ಅಂದಾಗ ಹಾನೆಸ್ಟ್ಲಿ ತುಂಬ ನರ್ವಸ್ ಆಗಿದೆ ಆ್ಯಂಡ್ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಆಯಿತು. ಬಿಕಾಸ್ ಒನ್ ಟೇಕಲ್ಲಿ ಫಸ್ಟ್ ಟೈಮ್ ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ. ಸೊ ಇದಕ್ಕೆ ಫಸ್ಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಒಬ್ಬರು ರಾಕ್ ಸ್ಟಾರ್ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜುಡಾಸಿರ್, ಯು ಆರ್ ಅಮೇಝಿಂಗ್ ಆ್ಯಂಡ್ ಯು ಆರ್ ಅ ರಾಕ್ ಸ್ಟಾರ್. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಮ್ಯೂಸಿಕಲ್ ಬಿಟ್. ಆ್ಯಂಡ್ ಸಾಂಗ್ ಒನ್ ಶಾಟ್ ಅಂತ ಬಂದಾಗ ನಾವು ತಿಂಗಳಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ವಿ, ಆ್ಯಂಡ್ ಆಲ್ ದಟ್ ಇಸ್ ಆಲ್ ದೇ. ಬಟ್ ತುಂಬ ಪೇಷಂಟ್ ಆಗಿದ್ದು ಮಧು ಸರ್. ನಮ್ಮ ಕೊಡೋಗ್ರಾಫರ್ ನಮ್ಮ ಜೊತೆ ಎಷ್ಟು ಬೈಕೊಂಡಿರೋರು ನಂಗೆ ಗೊತ್ತಿಲ್ಲ. ಬಟ್ ಸರ್ ನಾವು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಎಳ್ದಿದ್ದೀವಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಎಲ್ಲ ಪೇಷಂಟ್ ಆಗಿದ್ದಕ್ಕೆ. ಆ್ಯಂಡ್ ಆ್ಯಕ್ಟರ್ಸ್ಗೆ ಒಂದು ಲಕ್ಸುರಿ ಇರುತ್ತೆ ಯಾವಾಗಲೂ ಕಟ್ ಆ್ಯಂಡ್ ರೀಟೇಕ್ ಇದು. ಮತ್ತೆ ಈ ಥರ ಇದ್ದಾಗ ತುಂಬ ಚಾಲೆಂಜಿಂಗ್ ಆಗಿತ್ತು. ಆನ್ ಸೆಟ್ಸ್ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಯಾಕಂದರೆ ಎಮೋಷನ್ಸ್, ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಒಂದೇ ಥರ ಕೊಡಬೇಕಿತ್ತು ಪ್ರತಿ ಸರಿ. ಇದು ಐ ಡೋಂಟ್ ನೋ ಇದು ಯಾವ ಟೇಕ್ ಫೈನಲ್ ಆಗಿರೋದು ಅಂತ, ಬಟ್ ಐ ಥಿಂಕ್ ನಂಬರ್ ಆಫ್ ಟೇಕ್ಸ್ ಆಗಿದೆ. ಆ್ಯಂಡ್ ನಮ್ಮ DOP ವಿಲಿಯಮ್ ಸರ್, ಸಂತೋಷ್ ಸರ್, ಆಫ್ಕೋರ್ಸ್ ನಮ್ಮ ಮೂವಿಯಲ್ಲಿ ನಾನು ಐ ಥಿಂಕ್ ನಾನು ಬೆಸ್ಟ್ ಕಾಣಿಸಿರೋದು ಮೋಡ ಕವಿದ ವಾತಾವರಣದಲ್ಲಿ. ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ವಿಲಿಯಮ್ ಸರ್. ಈ ಸಾಂಗ್
ನಾವೆಲ್ಲ ನಾರ್ಮಲ್ ಆಗಿ ಮಾಡ್ತೀವಿ, ದೆನ್ ಕ್ಯಾಮ್ರಾ ಇಟ್ಕೊಂಡು ದ ಎನರ್ಜಿ ಹಿ ಬಾಟ್ ಆನ್ ಸೆಟ್ಸ್, ಇಟ್ ವಾಸ್ ಸೋ ಎಲೆಕ್ಟ್ರಿಫೈಂಗ್. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಾಂಗ್ ನಮ್ಗೆ ಮಾಡಿಕೊಟ್ಟಿದ್ದಕ್ಕೆ. And the whole cast, crew, and costume, makeup, ಎಲ್ಲಾನು it was so neatly planned, neatly done. Finally, ನಮ್ಮ captain of the ship, soul of the song, soul of ಮೋಡ ಕವಿತಾ ವಾತಾವರಣ, ಸುನಿ ಸರ್, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಯು. ಆ್ಯಂಡ್ ರಮೇಶ್ ಸರ್, ನೀವಿಲ್ಲದೆ, ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲದೆ ಈ ಸಾಂಗ್ ಆಗ್ತಿರ್ಲಿಲ್ಲ, ಈ ಮೂವಿನೂ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಹೇಳ್ತಾ ಹೋದ್ರೆ ಇದು ಸ್ವಲ್ಪ ಎಮೋಷನಲ್ ಕನೆಕ್ಟ್ ಆಗ್ಬಿಡುತ್ತೆ ನನಗೆ ಮೋಡ ಕವಿತಾ ವಾತಾವರಣ ಜೊತೆ. ಬಟ್ ಇಟ್ ಎಕ್ಸೀಡ್ಸ್ ದ್ಯಾಟ್. ಇವಾಗ ಒಂದು ಮೂವಿ ಅಲ್ಲ, ಒಂದು ಚಿತ್ರ ಅಲ್ಲ, ಒಂದು ತಂಡ ಅಲ್ಲ, ಇಟ್ ಈಸ್ ಅನ್ ಎಮೋಷನ್ ಟು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಸಾಂಗ್ ನಿಮ್ಗೆ ರೀಚ್ ಆಗಿದೆ, ನಿಮ್ಮ ಮನಸ್ಸಿಗೆ ರೀಚ್ ಆಗಿದೆ, ಪ್ಲೀಸ್ ಇದನ್ನ ಶೇರ್ ಮಾಡಿ ಆದಷ್ಟು. ಥ್ಯಾಂಕ್ ಯು ಸೋ ಮಚ್. ಸಾತ್ವಿಕ್ ಅವ್ರು ಇಷ್ಟೊಂದು ಮನಸ್ಪೂರ್ವಕವಾಗಿ ಮಾತಾಡೋದು, ಒಂದು ಫುಲ್ ಸ್ಟಾಪ್ ಇದ್ದಾಗ ಮಾತಾಡಿ ನೋಡಿದ್ರೆ ಗೊತ್ತಾಗ್ತದೆ ಈ ಟೀಮ್ ಎಷ್ಟು ನಿಮ್ಮ ಮನಸ್ಸಿಗೆ ಹತ್ರ ಅಂತ. ತುಂಬಾ ಒಳ್ಳೇದಾಗ್ಲಿ. ಮೋಕ್ಷ. ಎಲ್ಲರಿಗೂ ನಮಸ್ಕಾರ. ಫೈನಲಿ ನಮ್ಮ ಸಾಂಗ್ ರಿಲೀಸ್ ಆಗಿದೆ ಇವತ್ತು, ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಂಖ್ಯೆ ಬಂದಿದ್ದೀರಾ, ಅದು ಖುಷಿ ಆಗುತ್ತೆ. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾದ ಕೊನೆ ತನಕ ಇರಲಿ. ಐ ಥಿಂಕ್ ಬರೀ ಈ ಸಿನಿಮಾ ಅಲ್ಲ, ಮುಂದೆ ಎಲ್ಲ ಸಿನಿಮಾ ಮೇಲೆನೂ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಆಲ್ಸೋ ಐಮ್ ರಿಯಲಿ ಸಾರಿ, ಲಾಸ್ಟ್ ಟೈಮ್ ಬರೋಕ್ಕಾಗಲಿಲ್ಲ ಪ್ರೆಸ್ ಮೀಟ್ಗೆ, ಸೊ ನಿಮ್ಗೆ ಕ್ಷಮೆ ಇರಲಿ. ಐ ಥಿಂಕ್ ಲಾಸ್ಟ್ ಪ್ರೆಸ್ ಮೀಟ್ ನಮ್ಮ ಸಿನಿಮಾ ಟೈಟಲ್ ಲಾಂಚ್ ಆಗೋದಕ್ಕಿಂತ ಹೆಚ್ಚಾಗಿ ಪಾಪ ಸಾತ್ವಿಕ್ ಅವ್ರು ಬಿದ್ದಿದೆ ಹೈಲೈಟ್ ಆಗಿತ್ತು. ಬಟ್ ಶೀಸ್ ಡೂಯಿಂಗ್ ಓಕೆ ನೌ, ಶೀಸ್ ಅ ಸ್ಟ್ರಾಂಗ್ ಗರ್ಲ್. ಎನಿವೆ, ಕಮಿಂಗ್ ಬ್ಯಾಕ್ ಟು ದ ಫಿಲ್ಮ್, ಮೋಡ ಕವಿತಾ ವಾತಾವರಣ. ಎಸ್, ಮೋಡ ಕವಿತಾ ವಾತಾವರಣ ನಿಜ ಹೇಳ್ಬೇಕಂದ್ರೆ ನನ್ನ ಜೀವನದಲ್ಲಿ ಮೋಡ ಕವಿತಿದ್ದಾಗ ಬಂದಂಥ ಒಂದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್. ಒಂದು ನಾನು ಕಷ್ಟದಲ್ಲಿದ್ದಾಗ ಬಂದಂಥ ಸಿನಿಮಾ. ಎರಡು, ನಂಗೆ ಸುನಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬಾನೇ ಐ ಮೀನ್ ಅವ್ರ ಚಿತ್ರದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಈ ಸಿನಿಮಾ ಮೂಲಕ ಅದು ನೆರವೇರ್ತು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ನಮ್ಮ ಸಾಂಗ್, ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಇವತ್ತು. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ನಮಗೆ. ನಿಮ್ಗೆಲ್ಲರಿಗೂ ಆಲ್ರೆಡಿ ಇವಾಗ ಗೊತ್ತಿದೆ ಎಷ್ಟು ನಾವು ಕಷ್ಟಪಟ್ಬಿಟ್ಟು ನಾವು ಶೂಟ್ ಮಾಡಿದ್ದೀವಿ ಅಂತ. ಅದು ನಾವು ರಿಹರ್ಸಲ್ ಟೈಮಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಚಾಲೆಂಜಿಂಗ್ ಆಗಿರತ್ತೆ ಅಂತ. ಬಿಕಾಸ್ ನಾವು ಪಾರ್ಟ್ ಬೈ ಪಾರ್ಟ್ ಶೂಟ್ ಮಾಡ್ತಿದ್ವಿ, ಲೈಕ್ ರಿಹರ್ಸ್ ಮಾಡ್ತಿದ್ವಿ. ಬಟ್ ಅಲ್ಲಿ ಲೈಟ್ಸ್ ಆ್ಯಂಡ್ ಸೋ ಮೆನಿ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಬೇಕಾದ್ರೆ ಅದ್ರ ಚಾಲೆಂಜಸ್ ಡಿಫ್ರೆಂಟ್ ಆಗಿತ್ತು. ಟು ಬಿ ಆನೆಸ್ಟ್, ಲೈಟಿಂಗ್ ಹಿಡಿದು ಫೈನಲ್ ಟೇಕ್ವರೆಗೂ we took 24 hours. So one song get 24 hours at a stretch shoot ಮಾಡ್ತಿದ್ದು. It's not at all easy. But finally, I think everybody were like very adamant, ಇಲ್ಲ ಮಾಡಲೇಬೇಕು, ಪ್ರೂವ್ ಮಾಡಬೇಕು ಅಂತ. ಸೊ ಕೊನೆಗೆ ಬೆಳಗ್ಗೆ 6 ಗಂಟೆಗೆ ಶಾರ್ಟ್ ಫೈನಲ್ ಆಯಿತು. ಆ್ಯಂಡ್ ವೆರಿ ವೆರಿ ಹ್ಯಾಪಿ ವಿತ್ ದ ಔಟ್ಪುಟ್. ತುಂಬ ಅಮೇಝಿಂಗ್ ಆಗಿ ಸಾಂಗ್ನ ಕಂಪೋಸ್ ಮಾಡಿದ್ರೆ ಜುರಾಯ್. ಹ್ಯಾಟ್ಸ್ ಆಫ್ ಟು ಯು. ಲೈಕ್ ಎಷ್ಟು ಸತಿ ಕೇಳಿದ್ರು ಕೇಳ್ತಾನೆ ಇರ್ಬೇಕಂತ ಅನ್ಸುತ್ತೆ. ಇಟ್ಸ್ ಲೈಕ್ ವೆರಿ ಸೂದಿಂಗ್, ವೆರಿ ಮೆಲೋಡಿಯಸ್. ಆ್ಯಂಡ್ ಸಾತ್ವಿಕ್ ಹೇಳ್ದಂಗೆ ಇಟ್ಸ್ ಲೈಕ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಆಫ್ ದ ಎಂಟೈರ್ ಆಲ್ಬಮ್ ಆ್ಯಂಡ್ ಇಟ್ ಆಲ್ವೇಸ್ ಬಿ. ಅದನ್ನ ಅಷ್ಟೇ ಅದ್ಭುತವಾಗಿ ಸಂಜಿತ್ ಹೆಗ್ಡೆ ಅವರು ಹಾಡಿದ್ದಾರೆ ಸಹ. ಸೊ yeah, and it was amazing working with such legendary people. ಈ ಸಿನಿಮಾ ಮೂಲಕ ನನಗೆ ಅದೊಂದು ಅವಕಾಶ ಸಿಕ್ತು. ಸಂತೋಷ್ ಸರ್ ಆಗಲಿ ಆ್ಯಂಡ್ ವಿಲಿಯಮ್ ಸರ್ ಆಗಲಿ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಆ್ಯಂಡ್ ದೇ ಲೈಕ್ ಆ ಫೀಲೇ ಲೈಕ್ ದೇ ವರ್ ಸೋ ವೆಲ್ಕಮಿಂಗ್. ಆ್ಯಂಡ್ ಏನೇ ಚೂರು ಈ ಕಡೆ ಆ ಕಡೆ ಆದ್ರೇನು ನನಗೆ ಒಂಥರ ಪ್ರೋತ್ಸಾಹ ಕೊಟ್ಟರು, ಇಲ್ಲ ಈ ಥರ ಮಾಡಿ ಈ ಥರ ಬರುತ್ತೆ ಅಂತ ಅಲ್ಲ, ತುಂಬ ಎನ್ಕರೇಜ್ ಮಾಡಿದ್ರು. ಸೊ ಸುನಿ ಸರ್ ಓ ಮೈ ಗಾಡ್ ಸರ್, ನಾನು ತುಂಬ ಸತಿ ಹೇಳಿದ್ದೀನಿ ನಿಮಗೆ, ಬಟ್ ಎಷ್ಟೇ ಸತಿ ಹೇಳಿದ್ರು ಕಡಿಮೆನೆ. ನಿಮ್ಮಷ್ಟು ಕೂಲ್, ಪೇಷಂಟ್ ಆ್ಯಂಡ್ ವಿಷನರಿ ಡೈರೆಕ್ಟರ್ ನಮ್ಮ ಲೈಕ್ ಕನ್ನಡ ಇಂಡಸ್ಟ್ರಿ ತುಂಬ ಕಡಿಮೆ. ಆ್ಯಂಡ್ ಐ ಆಮ್ ವೆರಿ 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 ಫಾರ್ಚುನೇಟ್ ನಿಮ್ಮ ಜೊತೆ ಕೆಲಸ ಮಾಡಿರೋದು.
ಐ ಹೋಪ್ ನೀವು ಕೊಟ್ಟಿರೋ ಒಂದು ರೆಸ್ಪಾನ್ಸಿಬಿಲಿಟಿನ ನಾನು ಲೈಕ್ ನೀಟಾಗಿ ಪ್ರಾಪರ್ ಫುಲ್ಫಿಲ್ ಮಾಡಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಸರ್, ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ ನಿಮ್ಮ ಸಾಂಗಲ್ಲಿ ಹೇಳ್ದಂಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ, ಎಷ್ಟೇ ಬಜೆಟ್ ಆದ್ರೂ ಪಾಪ ಸರ್ ಅದನ್ನ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನೀವೊಂದು ಸ್ಟ್ರಾಂಗ್ ಪಿಲ್ಲರ್ ನಮಗೆ, ನಮ್ಮ ಸಿನಿಮಾಗೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಸಾಂಗ್ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಮ ಸಪೋರ್ಟ್ ಇರಲಿ, ಎಲ್ಲ ಕಡೆ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಐ ನೋ 3 ಜನ ಬಹಳ ತಾಳ್ಮೆಯಿಂದ ಕಾಯ್ತಾ ಇರುವಂತ ಸಿನಿಮಾ. ಏನಕ್ಕೆ ಈ ಸಾಂಗ್ ರಿಲೀಸ್ ಮಾಡಿದ್ವಿ ಇವತ್ತು ಅಂತ ಹೇಳಿದ್ರೆ, ಯೂಶಲಿ ಸ್ಯಾಂಡಲ್ವುಡ್ ಅಥವಾ ಎನಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೀರೋಗಳಿಗೆ ಟೀಸರ್ ಬಿಡೋದಾಗಲಿ ಅಥವಾ ಹೀರೋ ದಿನ, ಹೀರೋ ಬರ್ಡೇ ದಿನ ಸಿನಿಮಾ ರಿಲೀಸ್ ಮಾಡೋದಾಗಿರುತ್ತೆ. ಒಂದು ಅನ್ಸಿತ್ತು ನನಗೆ, ಒಬ್ಬ ಡೈರೆಕ್ಟರ್ ಸೂಪರ್ ಸ್ಟಾರ್ ಡೈರೆಕ್ಟ್ ಮಾಡಿದ್ರು ಅಥವಾ ಹೊಸಬರು ಡೈರೆಕ್ಟ್ ಮಾಡಿದ್ರು, ಡೈರೆಕ್ಟರ್ ಇಸ್ ದ ಗಾಡ್ ಆಫ್ ದ ಸಿನಿಮಾ, ಎನಿ ಸಿನಿಮಾ ಅಂತ ಹೇಳಕ್ಕೆ ಇಷ್ಟ ಅಂತ ಅಂದ್ಕೊಂಡು ಇವತ್ತು ಈ ಸಾಂಗ್ನ ರಿಲೀಸ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಸುನಿ ಸರ್. ಹ್ಯಾಪಿ ಬರ್ಡೇ ಕನ್ನಡ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸುನಿ ಸರ್. ಸೂಪರ್. ಇನ್ನೊಂದು ಖುಷಿ ಏನಂದ್ರೆ ಈ ಸತಿ RCB ಗೆದ್ದಿದೆ, ಸೊ ನಮ್ಮ ಸಿನಿಮಾನು ಗೆಲ್ಲತ್ತೆ ಅಂತ.